ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಟೊಮೊಟೊ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ. ಊಟದ ಜೊತೆ ಎಲ್ಲ ನೆಂಚ್ಕೊಳ್ಳೋಕೆ ಎಲ್ಲ ಈಗ ಬೇಸಿಗೆ ಆಗಿರೋದ್ರಿಂದ ಎಷ್ಟು ಬೇಕಾದರೂ ಮಾಡಿಟ್ಕೊಳ್ಬೋದು. ನೀಟಾಗಿ ಎಲ್ಲ ಒಣಕೊಳ್ಳುತ್ತೆ. ಮನೆಯಲ್ಲೇ ಒಣಗಿಸ್ಕೊಳ್ಬೋದು. ನಾವೇನು ಬಿಸಿಲಿಗೆ ಹಾಕೋಬೇಕು ಅವಶ್ಯಕತೆ ಇಲ್ಲ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದು ಸೊಸೈಟಿ ಅಕ್ಕಿ. ನಾವು ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿನೇ ತೊಗೊಳ್ಬೋದು. ನಾನು ಇವಾಗ 1 ಲೋಟ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ಬೇಕು. ನೀರು ಹಾಕಿದಾಗ ಅದು ಅಕ್ಕಿ ಕಾಣಬೇಕು, ಆ ಥರ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳೆದಷ್ಟು ಹಪ್ಪಳ ಚೆನ್ನಾಗಿ ಬರುತ್ತೆ. ನೋಡಿ, ತೊಳೆದಿದ್ದಾಗಿದೆ. ಈಗ ನೀರು ಹಾಕಿ ನೆನೆಯಕ್ಕೆ ಬಿಡಬೇಕು. ಒಂದು 4 ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ಹಪ್ಪಳ. ನೀವು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿನೇ ನೆನೆಸಿಡಿ. ನೋಡಿ, ಈಗ ನೆನೆಯಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ನಾನು 4 ಟೊಮೊಟೊ ತೊಗೊಂಡಿದ್ದೀನಿ. 4 ರಿಂದ 5 ಟೊಮೊಟೊ. ನಿಮ್ಗೆ ಎಷ್ಟು ಬೇಕಾದರೂ ತೊಗೊಳ್ಳಿ. ಹುಳಿ ಅಂಶ ಜಾಸ್ತಿ ಆಗುತ್ತೆ. ಹುಳಿ ಇಷ್ಟಪಡೋಂಗಿದ್ರೆ ಹಾಕ್ಕೊಳ್ಬೋದು. ನಾವು 1 ಲೋಟ ಅಕ್ಕಿಗೆ ನಾನು 5 ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಒಂದು ಕಾಟನ್ ಬಟ್ಟೆ ಎಲ್ಲ ಇಲ್ಲಾಂದರೆ ಈ ಥರ ಜಾಲರಿನಲ್ಲೋ ಸೋಸ್ಕೊಂಡ್ರೆ ಆಮೇಲೆ ಬೀಜಗಳು ಹೊಟ್ಟೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಇದಾಗುತ್ತೆ. ನೋಡಿ, ಇಷ್ಟು ಬಂದಿದೆ ಟೊಮೊಟೊದು. ಈಗ ನೋಡಿ, ಅಕ್ಕಿ ನೆಂದಿದೆ. ನುಣ್ಣಗೆ ರುಬ್ಕೊಳ್ಬೇಕು. ಟೊಮೊಟೊ ನಿಮ್ಮ ಆಪ್ಷನಲ್ಲು, ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ. ಅಂದರೆ ಜಾಸ್ತಿ ಹಾಕಿದ್ರೆ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ. ತಿನ್ನಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಬೇಕು. 1 ಲೋಟಕ್ಕೆ 4 ರಿಂದ 5 ಟೊಮೊಟೊ ಹಾಕಿದ್ರೆ ಸರೋಗುತ್ತೆ. ನೋಡಿ, ಈ ನೈಸ್ಗೆ ರುಬ್ಕೊಳ್ಬೇಕು ಈ ಥರ. ಈಗ ರುಬ್ಬಿರೋ ಹಿಟ್ಟನ್ನು ನೋಡಿ, ಇದಕ್ಕೆ ಟೊಮೊಟೊ ಪ್ಯೂರಿ ಇದೆಯಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಜಾರ್ಗೆ ನೋಡಿ, ಈಗ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಅದೇ ಸರೋಗುತ್ತೆ. ತುಂಬ ನೀರು ಮಾಡ್ಕೊಳ್ಬಾರ್ದು. ಒಂದು ಹದ ನೋಡ್ಕೊಳ್ಬೇಕು. ನೋಡಿ, ಈ ಹದ ಇದ್ದರೆ ಸಾಕು. ಬೇಕಂದರೆ ಇನ್ನೊಂದು ಅರ್ಧ ಲೋಟ ಅಷ್ಟು ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಅಚ್ಚ ಖಾರದ ಪುಡಿ, ಜೀರಿಗೆ ಒಂದು 1/4 ಚಮಚದಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಖಾರ ಆದರೆ ಮಕ್ಕಳೆಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಇದಾಗುತ್ತೆ. ನೋಡಿಕೊಂಡು ಖಾರ ಹಾಕ್ಕೊಳ್ಬೇಕು. ದೊಡ್ಡವ್ರಿಗಾದರೆ ಪರವಾಗಿಲ್ಲ. ಮಕ್ಕಳು ತಿನ್ನೋ ಥರ ಇದ್ದರೆ ಖಾರ ನೋಡಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಹದ ಇದ್ದರೆ ಕರೆಕ್ಟಾಗಿದೆ ಈಗಿದು. ನೋಡಿ, ಈ ಥರ ಯಾವ ಸೈಜ್ ಬೇಕಾದರೂ ನಿಮಗೆ ಪ್ಲೇಟ್ಗಳು ತೊಗೊಳ್ಳಿ. ಈ ಸೈಜ್ ನಾನು ಈ ಸೈಜ್ ತೊಗೊಂಡಿದ್ದೀನಿ. ಇನ್ನೂ ದೊಡ್ಡದು ಬೇಕಾದರೂ ತೊಗೊಳ್ಬೋದು. ಚಿಕ್ಕದಾದರೂ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಈ ಹದ ಇದ್ದರೂ ಈ ಮೆಜರ್ಮೆಂಟಲ್ಲಿ ಸರೋಗುತ್ತೆ. ನೀವು ಇಲ್ಲಾಂದರೆ ಇಡ್ಲಿ ಕುಕ್ಕರ್ ಇರುತ್ತಲ್ವ, ತಟ್ಟೆ ಇಡ್ಲಿದು, ಅದಾದರೂ ಉಪಯೋಗಿಸ್ಕೊಂಡು ಒಂದೇ ಸರಿಗೆ ಮಾಡ್ಬೋದು. ನೋಡಿ, ಈ ಥರ 1-2 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಎಲ್ಲ ಒಂದೇ ಸರಿ ಈ ಥರ ಹಾಕಿಟ್ಕೊಂಡು ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೋಡಿ, ಈ ಥರ ಏನಾದರೂ ಹೋಲಿರೋದು ಈ ಥರ ಪ್ಲೇಟ್ ಥರ ಅದ್ರ ಮೇಲೆ ಇಟ್ಟು ನೋಡಿ, 1 ಪ್ಲೇಟ್ ಈ ಥರ ಇಟ್ಟು ಸ್ವಲ್ಪ ಉರಿ ಮೀಡಿಯಮ್ ಆಗಿರಬೇಕು. ಸಿಮ್ಗಿಂತ ಒಂಚೂರು ಜಾಸ್ತಿ ಇದ್ದರೆ ಸಾಕು. ನೋಡಿ, ಈ ಥರ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು 5 ಸೆಕೆಂಡ್ ಇದ್ದರೆ ಸಾಕಾಗುತ್ತೆ. ನೋಡಿ, ಆಗಿರುತ್ತೆ. ನೀವು ಇಲ್ಲಾಂದರೆ ಸೋಸೋ ಬಟ್ಲು ಇರುತ್ತಲ್ವ, ಆ ಥರ ಬಟ್ಲು ಬೇಕಾದರೂ ಇಟ್ಕೊಂಡು ಅದ್ರ ಮೇಲೆ ಆದರೂ ಮಾಡ್ಕೊಳ್ಬೋದು. ನೋಡಿ, 5 ಸೆಕೆಂಡ್ ಸಾಕು. ನೀಟಾಗಿ ಎಲ್ಲ ಒಟ್ಟಿಗೆ ಹಾಕಿಟ್ಕೊಂಡ್ರೆ ಬೇಗನೆ ಆಗುತ್ತೆ.
ಈ ತೆಗಿಬೇಕಾದ್ರೆ ಒಂಚೂರು ತಣ್ಣಗಾಗಬೇಕು ನೋಡಿ. ಬೇಗ ಬೇಗನ ಆಗುತ್ತೆ. ಈ ಥರ ಇಟ್ಕೊಂಡು ಉರಿನೂ ಕಡಿಮೆ ಇಟ್ಕೊಳ್ಬೇಕು. ನಿಮ್ಗೇನು ಬಿಸಿಲೇ ಬೇಕಾಗಿಲ್ಲ, ಮನೆಯಲ್ಲೇ ಫ್ಯಾನ್ ಗಾಳಿನಲ್ಲೇ ಆರ್ಕೊಳ್ಳುತ್ತೆ ನೋಡಿ. ಸ್ವಲ್ಪ ತಿಳುವೆ ಹಾಕ್ಬೇಕಾದ್ರೆ ಹಪ್ಪಳ ಹಾಕಿದಾಗ ತುಂಬ ಅಗಲಕ್ಕೆ ಬರುತ್ತೆ, ಮಂದಕ್ಕೆ. ಸ್ವಲ್ಪ ತಿಳುವಿದ್ರೆ ಚೆನ್ನಾಗಿರುತ್ತೆ. ನೋಡಿ ಆರಾಮ್ಸೆ ಈಸಿನಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು, ಒಬ್ಬರೇ ಮಾಡ್ಕೊಳ್ಬೋದು. ಇದಕ್ಕೇನು ಜನನೇ ಬೇಕಾಗಿಲ್ಲ. ನೋಡಿ ಈಗ ಒಂದು ಚಾಕುನ ಸ್ಪೂನ್ ಏನಾದರೂ ತಗೊಂಡು ನೋಡಿ ಈ ಥರ ಸ್ವಲ್ಪ ತಣ್ಣಗಾದರೆ ಬೇಗನೆ ಬರುತ್ತೆ. ಬಿಸಿನಲ್ಲಿ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಅಂಟ್ಕೊಳಂಗೆ ಬರೋಲ್ಲ ಬೇಗ. ಸ್ವಲ್ಪ ತಣ್ಣಗಾದರೆ ಬೇಗ ಬರುತ್ತೆ. ನಿಮ್ಗೆ ಅಷ್ಟು ಬೇಗ ತೆಗಿಬೇಕು ಅಂದರೆ ಏನಾದರೂ ಒಂದು ಪಾತ್ರೆಯಲ್ಲಿ, ಒಂದು ತಟ್ಟೆನಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಬೇಗ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ರೆಡಿಮೇಡ್ ಹಪ್ಪಳ ಥರನೇ ನೀಟಾಗಿ ಚೆನ್ನಾಗಿ ಬಂದಿದೆ. ಈ ಥರ ತಗೊಳ್ಬೋದು. ನೀವೊಂದು ನೈಟಲ್ಲಿ ಫ್ಯಾನ್ ಗಾಳಿಗೆ ಆರ್ಕೊಂಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಕೊಂಡ್ರೂ ಸಾಕು, 1 ಅವರ್ ಅಷ್ಟು. ಇವಾಗಿರೋ ಬಿಸಿಲಿಗೆ ನೀಟಾಗಿ ಚೆನ್ನಾಗಿ ಒಣ್ಕೊಳ್ಳುತ್ತೆ. ನೋಡಿ ಈ ಥರ ಈಸಿಯಾಗೆ ಬರುತ್ತೆ, ಏನು ಕಷ್ಟಪಡಬೇಕಾಗಿಲ್ಲ. ಒಂಚೂರು ತಣ್ಣಗಾಗಬೇಕಷ್ಟೆ. ಬಿಸಿ ಇದ್ದರೆ ಸ್ವಲ್ಪ ಬೇಗ ಬರಲ್ಲ, ತಣ್ಣಗಾದರೆ ನೀಟಾಗೆ ಬರುತ್ತೆ. ನೋಡಿ ಎಷ್ಟು ತೆಳುವಾಗಿ ಎಷ್ಟು ನೀಟಾಗಿ ಹೆಂಗೆ ಬಂದಿದೆ ಅಂತ. ನೋಡಿ ಆಗಲೇ ಎಲ್ಲ ಅದಕ್ಕೆ ಬಂದ್ಬಿಟ್ಟಿದೆ. ನೀವು ಫ್ಯಾನ್ ಹಾಕಿ ಬಿಟ್ಬಿಟ್ರೆ ಸಾಕು, ನೀಟಾಗೆಲ್ಲ ಬೆಳಗ್ಗೆ ಹೊತ್ತಿಗೆಲ್ಲ ಆರ್ಕೊಂಬಿಟ್ಟಿರುತ್ತೆ. ಬಿಸಿಲಲ್ಲಿ ಸ್ವಲ್ಪ ಹೊತ್ತಿಟ್ರೆ ಸಾಕಾಗುತ್ತೆ. ಎಲ್ಲ ಒಂದೇನಾದರೂ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಬಿಸಿಲಲ್ಲಿಟ್ಟರೆ ಹಂಗೆ ಆರ್ಕೊಳ್ಳುತ್ತೆ. ನೋಡಿ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ಮಕ್ಕಳು ತಿನ್ನೋಗಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಬೇಕು. ನೋಡಿ ಒಣಗಿದೆ, ನೋಡಿ ಯಾವ ಕಲರ್ ಬಂದಿದೆ. ಒಂದೇ ದಿವಸದಲ್ಲಿ ಒಣ್ಕೊಳ್ಬಿಡುತ್ತೆ. ಇವಾಗಿರೋ ಬಿಸಿಲಿಗೆ ಮನೆ ಒಳಗೆ ಆರ್ಕೊಳ್ಳುತ್ತೆ. ನೋಡಿ ಚೆನ್ನಾಗಿ ಒಣಗಿದೆ. ಒಬ್ಬರೇ ಇದ್ದರೆ ಸಾಕು, ಆರಾಮ್ಸೆ ಹಪ್ಪಳ ಮಾಡ್ಕೊಳ್ಬೋದು. ನೋಡಿ ಈಗ ಕರಿಯೋಣ. ನೋಡಿ ಎಣ್ಣೆ ಬಿಸಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ. ತುಂಬ ಉರಿ ಇದ್ದರೆ ಜಾಸ್ತಿ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಚೆನ್ನಾಗಿ ಅರಳುತ್ತೆ. ನಾವು ವರ್ಷಕ್ಕಾಗೋಷ್ಟು ಹಪ್ಪಳನ ಒಬ್ಬರೇ ಆರಾಮ್ಸೆ ಮಾಡ್ಕೊಳ್ಬೋದು. ಇದಕ್ಕೇನು ಜನನೂ ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೋದು ಈಸಿನಾಗೆ. ಲಟ್ಸ್ಬೇಕಾಗಿರೋ ಅವಶ್ಯಕತೆಯೂ ಇಲ್ಲ, ಹಿಟ್ಟು ಕಲಸೋ ಅವಶ್ಯಕತೆಯೂ ಇಲ್ಲ. ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಈಸಿಯಾಗೆ ಮಾಡ್ಕೊಳ್ಬೋದು. ಟೇಸ್ಟು ತುಂಬಾ ಚೆನ್ನಾಗಿದೆ. ನಾವು ಅಂಗಡಿಯಿಂದ ತಂದರೆ 1-2 ತಿನ್ನೋ ಹೊತ್ತಿಗೆ ಸಾಕಾಗ್ಬಿಡುತ್ತೆ, ಒಂಥರ ಉಪ್ಪು ಥರ ಆಗ್ಬಿಡುತ್ತೆ. ಇದು ಎಷ್ಟು ತಿಂದ್ರೂ ತುಂಬಾ ರುಚಿ ಇದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ದೊಡ್ಡದಾಗಿ ಅರಳಿದೆ. ಹಾಕೋವಾಗ ತೆಳ್ಳಗೆ ಹಾಕ್ಕೊಳ್ಬೇಕು. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು.
ನೋಡಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗೆಲ್ಲ ಏನು ಗಟ್ಟಿ ಇಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿದೆ, ಸಾಫ್ಟಾಗೂ ಬರುತ್ತೆ, ಕ್ರಿಸ್ಪಿಯಾಗೂ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.